ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಭಾವನಾ. ಎಲ್ಲರಿಗೂ ಈ ದಿನದ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಇವತ್ತು ಯಾರಿಗೆ ಲಾಭ, ಯಾರಿಗೆ ಅದೃಷ್ಟ, ಯಾರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ನಾನು ತಿಳಿಸ್ತೀನಿ. ಮೊದಲನೇದಾಗಿ ಮೇಷರಾಶಿಯವರು ಇವತ್ತು ಸಾಲದಿಂದ ಮುಕ್ತರಾಗ್ತೀರಾ. ಬಹಳ ಮುಖ್ಯವಾಗಿ ನಿಮಗೆ ಇನ್ನೊಂದು ಸಂತೋಷದ ವಿಚಾರ ಏನು ಅಂದರೆ, ಉದ್ಯೋಗ ಸಂದರ್ಶನಗಳಿಂದ ನೀವು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡಿತೀರಾ. ಹಾಗಾಗಿ ಇವತ್ತಿನ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ. ಆದರೆ ಆಸ್ತಿಗೆ ಸಂಬಂಧಪಟ್ಟಂತೆ ಕಾನೂನು ವಿವಾದಗಳು ಉಂಟಾಗಬಹುದು. ಮುಂದಿನ ರಾಶಿ ವೃಷಭ ರಾಶಿಯವರು ಇವತ್ತು ಹಣಕಾಸಿನ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಅನಗತ್ಯ ಖರ್ಚುಗಳನ್ನು ನೀವು ತಪ್ಪಿಸ್ಬೇಕಾಗತ್ತೆ. ಬಹಳ ಮುಖ್ಯವಾಗಿ ಇವತ್ತು ವೃತ್ತಿಪರ ಜೀವನದಲ್ಲಿ ಏನೇ ಸವಾಲುಗಳು ಬಂದರೂ ಕೂಡ, ಸಮಸ್ಯೆಗಳು ಬಂದರೂ ಕೂಡ ಅದ್ರ ಬಗ್ಗೆ ಹೆಚ್ಚಾಗಿ ಚಿಂತೆ ಮಾಡೋಕೆ ಹೋಗಬೇಡಿ. ಮುಂದಿನ ರಾಶಿ ಮಿಥುನ ರಾಶಿಯವರು ಇವತ್ತು ಹೂಡಿಕೆ ಮಾಡುವಾಗ ಬಹಳ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ನೀವು ಹೂಡಿಕೆ ಮಾಡಬೇಕಾಗತ್ತೆ. ಷೇರು ಮತ್ತು ಆಸ್ತಿಯಲ್ಲಿ ಹೂಡಿಕೆ ಮಾಡೋರು ಸಂಪೂರ್ಣ ಸಂಶೋಧನೆ ಮಾಡಿ ನೀವು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಬಹಳ ಮುಖ್ಯವಾಗಿ ಇವತ್ತು ಮಿಥುನ ರಾಶಿಯವರು ನಿಮ್ಮ ದೈಹಿಕ ಆರೋಗ್ಯದ ಕಡೆ ನೀವು ಗಮನವನ್ನು ಕೊಡಬೇಕಾಗತ್ತೆ. ಮುಂದಿನ ರಾಶಿ ಕಟಕ ರಾಶಿಯವರು ಇವತ್ತು ಹೆಚ್ಚುವರಿ ಆದಾಯದ ಮೂಲವನ್ನು ಹುಡುಕಬೇಕಾಗತ್ತೆ. ಇವತ್ತು ಅತಿಯಾಗಿ ಯಾರ ಜೊತೆನೂ ಕೂಡ ವಾದ ಮಾಡಬೇಡಿ. ಬಹಳ ಮುಖ್ಯವಾಗಿ ಇವತ್ತು ಉದ್ಯಮಿಗಳಿಗೆ ವ್ಯಾಪಾರದಲ್ಲಿ ಲಾಭ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪಾಲುದಾರಿಕೆಗೆ ಹೊಸ ಅವಕಾಶಗಳು ಸಿಗುವಂತಹ ಸಾಧ್ಯತೆ ಇದೆ. ಮುಂದಿನ ರಾಶಿ ಸಿಂಹರಾಶಿ. ಇವತ್ತು ಸಿಂಹರಾಶಿಯವರಿಗೆ ವಿವಿಧ ಆದಾಯದ ಮೂಲದಿಂದ ಆರ್ಥಿಕ ಲಾಭ ಉಂಟಾಗುವಂತಹ ಸಾಧ್ಯತೆ ಇದೆ. ಆದರೆ ಇವತ್ತು ನಿಮಗೆ ಕೌಟುಂಬಿಕ ಜೀವನದಲ್ಲಿ ಒಂದು ಸಮಸ್ಯೆ ಎದುರಾಗುತ್ತೆ. ಅದೇನು ಅಂತ ಅಂದರೆ, ಕುಟುಂಬ ಸದಸ್ಯರೊಂದಿಗೆ ನಿಮಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಉಂಟಾಗುವಂತಹ ಸಾಧ್ಯತೆ ಇದೆ. ಹಾಗೆ ಇವತ್ತು ಸಿಂಹರಾಶಿಯವರು ಪ್ರಯಾಣ ಮಾಡುವಂತಹ ಸಾಧ್ಯತೆ ಇದೆ. ಮುಂದಿನ ರಾಶಿ ಕನ್ಯಾ ರಾಶಿ. ಇವತ್ತು ಕನ್ಯಾ ರಾಶಿಯವರು ಬಹಳ ಮುಖ್ಯವಾಗಿ ಹಣವನ್ನು ಉಳಿಸಿ. ಹೊಸ ಹೂಡಿಕೆಯ ಆಯ್ಕೆಯ ಬಗ್ಗೆ ನಿಮಗೆ ಗಮನ ಇರಲಿ. ಬೇಕಾಬಿಟ್ಟಿಯಾಗಿ ಹೂಡಿಕೆ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಗಮನ ಕೊಟ್ಟು ಅದ್ರ ಬಗ್ಗೆ ಗಮನ ಹರಿಸಿ ನೀವು ಹೂಡಿಕೆ ಮಾಡಬೇಕಾಗುತ್ತೆ. ಇವತ್ತು ಕನ್ಯಾ ರಾಶಿಯವರು ಬಹಳ ಮುಖ್ಯವಾಗಿ ನಿಯಮಿತವಾಗಿ ನೀವು ವ್ಯಾಯಾಮವನ್ನು ಮಾಡಬೇಕಾಗತ್ತೆ. ಇದು ನಿಮ್ಮ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಎರಡಕ್ಕೂ ಕೂಡ ಒಂದು ಉತ್ತಮವಾದ ಆಯ್ಕೆ ಅಂತಲೇ ಹೇಳ್ಬೋದು. ಮುಂದಿನ ರಾಶಿ ತುಲಾರಾಶಿ. ಇವತ್ತು ತುಲಾರಾಶಿಯವರಿಗೆ ಆತುರದ ಕ್ರಿಯೆಗಳಿಂದ ಸಮಸ್ಯೆ ಎದುರಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರೋದು ಬಹಳ ಉತ್ತಮ. ಇವತ್ತು ನಿಮಗೆ ಸಂಪತ್ತು ಹೆಚ್ಚಾಗುವಂತಹ ಸಾಧ್ಯತೆ ಇರೋದ್ರಿಂದ ನೀವು ಹಣವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ಕಲಿಯೋದು ಬಹಳ ಉತ್ತಮ. ಹಾಗೆ ನಿಮ್ಮ ಕೌಟುಂಬಿಕ ಜೀವನ ಇವತ್ತು ಬಹಳ ಸಂತೋಷಮಯವಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಇವತ್ತು ವೃಶ್ಚಿಕ ರಾಶಿಯವರಿಗೆ ವಿವಿಧ ಆದಾಯದ ಮೂಲದಿಂದ ಆರ್ಥಿಕ ಲಾಭ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಬಹಳ ಮುಖ್ಯವಾಗಿ ಇವತ್ತು ನಿಮ್ಮ ಕೌಟುಂಬಿಕ ಜೀವನವೂ ಕೂಡ ಬಹಳ ಸಂತೋಷವಾಗಿರುತ್ತೆ. ಹಾಗೆ ಕಚೇರಿಯಲ್ಲಿ ನೀವು ಸಹೋದ್ಯೋಗಿಗಳೊಂದಿಗೆ ಬಹಳ ಉತ್ತಮವಾದ ಸಂಬಂಧವನ್ನು ಹೊಂದಿರ್ತೀರ. ಮುಂದಿನ ರಾಶಿ ಧನುರಾಶಿ. ಇವತ್ತು ಧನುರಾಶಿಯವರ ಆರ್ಥಿಕ ಪರಿಸ್ಥಿತಿ ಬಹಳ ಉತ್ತಮವಾಗಿರುತ್ತೆ. ಇವತ್ತು ಬಹಳ ಮುಖ್ಯವಾಗಿ ಮನೆಗೆ ಅತಿಥಿಗಳ ಆಗಮನದಿಂದ ಮನಸ್ಸು ಬಹಳ ಸಂತೋಷವಾಗಿರುತ್ತೆ. ಕೌಟುಂಬಿಕ ಜೀವನದಲ್ಲೂ ಕೂಡ ಸಂತೋಷ ಇರುತ್ತೆ. ಹಾಗೆ ಇವತ್ತು ನಿಮಗೆ ವೃತ್ತಿ ಜೀವನದಲ್ಲಿ ಒಂದು ಉತ್ತಮವಾದಂತಹ ಕಾರ್ಯ ಏನು ಅಂದರೆ, ಕಚೇರಿಯಲ್ಲಿ ನಿಮ್ಮ ಕಾರ್ಯಕ್ಷಮತೆ ಸುಧಾರಿಸುತ್ತೆ. ಮುಂದಿನ ರಾಶಿ ಮಕರ ರಾಶಿಯವರಿಗೆ ಇವತ್ತು ಶುಭ ಸುದ್ದಿ ಏನು ಅಂದರೆ, ಬಹಳ ದಿನದಿಂದ ಸಿಲುಕಿಕೊಂಡಿದ್ದಂತಹ ಹಣ ಇವತ್ತು ಮರಳಿ ಸಿಗತ್ತೆ. ಅಂದರೆ ಬಹಳ ದಿನದಿಂದ ನಿಮಗೆ ಒಂದು ಹಣ ಬರಬೇಕು ಅಂತ ಇದ್ರೆ ಇವತ್ತು ಅದು ಮರಳಿ ಸಿಗುವಂತಹ ಸಾಧ್ಯತೆ ಇದೆ. ಹಾಗೆ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತೆ. ನಿಮ್ಮ ಕಾರ್ಯಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಇವತ್ತು ಕುಂಭರಾಶಿಯವರಿಗೆ ಆಸ್ತಿಯಲ್ಲಿ ಹೂಡಿಕೆ ಮಾಡೋಕೆ ಬಹಳ ಉತ್ತಮವಾದಂತಹ ದಿನ. ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ನೀವು ಲಾಭವನ್ನು ಪಡಿತೀರಾ. ಇವತ್ತಿನ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ. ಜೊತೆಗೆ ಇವತ್ತು ಬಹಳ ಮುಖ್ಯವಾಗಿ ಕುಂಭರಾಶಿಯವರಿಗೆ ಹೊಸ ಯೋಜನೆಯ ಜವಾಬ್ದಾರಿ ಸಿಗುತ್ತೆ. ಬಹಳ ಜವಾಬ್ದಾರಿಯುತ ಕೆಲಸ ಸಿಗುವಂತಹ ಸಾಧ್ಯತೆ ಇದೆ. ಹಾಗೆ ನೀವು ಸ್ವಯಂ ಆರೈಕೆಯತ್ತ ಗಮನವನ್ನು ಹರಿಸೋದು ಬಹಳ ಉತ್ತಮ. ಮುಂದಿನ ರಾಶಿ ಮೀನರಾಶಿಯವರಿಗೆ ಇವತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಮನೆಯಲ್ಲಿ ಶುಭ ಸುದ್ದಿ ಸಿಗುವಂತಹ ಸಾಧ್ಯತೆ ಇರುತ್ತೆ. ಹಾಗೆ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಹೊಸ ಅವಕಾಶಗಳು ಸಿಗುವಂತಹ ಸಾಧ್ಯತೆ ಇರುತ್ತೆ. ಹಾಗೆ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ, ಅಂದರೆ ಸುಧಾರಿಸುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ದಿನದ ಭವಿಷ್ಯ ಕಾರ್ಯಕ್ರಮ. ನಾಳೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನೋಡ್ತಾ ಇರಿ ಸಮಯ ನ್ಯೂಸ್, ಸದಾ ನಿಮ್ಮೊಂದಿಗೆ.